ಧರ್ಮಸ್ಥಳ ನಿಗೂಢ ಶವಗಳ ಹುಡುಕಾಟವನ್ನು ಈಗಾಗಲೇ ಎಸ್ಐಟಿ ತನಿಖಾ ತಂಡ ಆರಂಭ ಮಾಡಿದೆ. ಎರಡನೇ ದಿನಕ್ಕೆ ಈ ಒಂದು ತನಿಖೆಯ ಪ್ರಕ್ರಿಯೆ ಕಾಲಿಟ್ಟಿದೆ. ಎರಡನೇ ದಿನವೂ ಕೂಡ ಅಗದ್ರು ಬಗದ್ರು ಯಾವ ಸಣ್ಣ ಸುಳಿವು ಕೂಡ ಲಭ್ಯವಾಗಿಲ್ಲ. 13 ಸ್ಥಳಗಳ ಪೈಕಿ ಈಗಾಗಲೇ 5 ಸ್ಥಳಗಳನ್ನು ಶೋಧ ಮಾಡಲಾಗಿದೆ. ಯಾವುದೇ ಅಸ್ಥಿಪಂಜರ ಪತ್ತೆ ಆಗಿಲ್ಲ ಅನ್ನೋದು ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ. ಎರಡನೇ ದಿನವೂ ಕಾರ್ಯಾಚರಣೆಯನ್ನು ಈಗಾಗಲೇ ಎಸ್ಐಟಿ ತನಿಖಾ ತಂಡ ಮುಗಿಸಿದೆ. 6 ರಿಂದ 7 ಅಡಿ ಆಳ ತೆಗೆದರೂ ಕೂಡ ಕುರುಹು ಪತ್ತೆ ಆಗ್ತಿಲ್ಲ. 13 ಪಾಯಿಂಟ್ಗಳನ್ನು ಈಗಾಗಲೇ ಮಾಡಲಾಗಿತ್ತು. ಆ ಪೈಕಿ 5 ಮಾಡಿ ಮುಗಿಸಿದ್ದಾರೆ. ಇನ್ನು 8 ಪಾಯಿಂಟ್ಗಳನ್ನು ಅಗಿಯುವಂತಹ ಕಾರ್ಯ ಆಗಬೇಕು. ಅದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಎಷ್ಟು ಕಡೆಗಳಲ್ಲಿ ಅಗಿತಾರೆ, ಏನು ಸಿಗಬಹುದು ಅನ್ನೋದು ಸದ್ಯದ ಕುತೂಹಲ. ನಿನ್ನೆ ಮೊದಲ ದಿನ ಒಂದೇ ಒಂದು ಗುಂಡಿ ಅಗಿಯುವಂತಹ ಕೆಲಸವನ್ನು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಬುರುಡೆ ಆಗಲಿ ಎಲುಬುಗಳಾಗಲಿ ಎಂಥದ್ದು ಸಿಗಲಿಲ್ಲ. ಸೊ ಇವತ್ತು ಎರಡನೇ ದಿನ ಒಟ್ಟು 4 ಕಡೆಗಳಲ್ಲಿ ಇವತ್ತು ಗುಂಡಿ ಅಗೆದಿದ್ದಾರೆ. ಧರ್ಮಸ್ಥಳದ ಸ್ನಾನಘಟ್ಟ ಏನಿದೆ ಅದರ ಎಡಭಾಗದಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ಈ ಹುಡುಕಾಟ ನಡೀತು. ಅಸ್ಥಿಪಂಜರ ಶೋಧ ಕಾರ್ಯ ಹೇಗೆ ನಡೀತು, ಎಲ್ಲಿಗೆ ಬಂತು? 1ನೇ ಪಾಯಿಂಟ್ ಅದು ನಿನ್ನೆ ಹುಡುಕಾಟ ಮಾಡಿದ್ದು. ಅಲ್ಲಿ 8 ಅಡಿ ಆಳ 15 ಅಡಿ ಅಗಲ ಕೊರೆದಿದ್ರು. ಯಾಕಂದರೆ ಮೊದಲು 4 ಅಡಿ ಕೊರೆದಾಗಲೇ ಅಲ್ಲಿ ನೀರು ಕಾಣಿಸ್ಕೊಳ್ಳೋಕೆ ಶುರು ಆಗಿತ್ತು. ಅದಾದ ನಂತರದಲ್ಲಿ ಆ ದೂರದಾರ ಇಲ್ಲ ಇನ್ನೂ ಹುಡುಕಾಟ ಆಗಬೇಕು ಅಂದಾಗ ಇನ್ನೂ 4 ಅಡಿ ಮುಂದಕ್ಕೆ ಹೋಗಿದ್ರು. ಏನೂ ಸಿಗಲಿಲ್ಲ. ಎರಡನೇ ಪಾಯಿಂಟ್ನಲ್ಲೂ ಕೂಡ 6 ಅಡಿ ಆಳ 6 ಅಡಿ ಅಗಲ ಕೊರೆಯಲಾಯಿತು. ಅದು ಇವತ್ತು ಮೊದಲ ಒಂದು ಪ್ರಯತ್ನ ಆಗಿತ್ತು. ಎರಡನೇ ಪಾಯಿಂಟ್ನಲ್ಲಿ ಅದು ಕೂಡ ಯಶಸ್ಸನ್ನು ಕಾಣಲಿಲ್ಲ. ಅಂದರೆ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. 3ನೇ ಪಾಯಿಂಟ್ನಲ್ಲಿ 6 ಅಡಿ ಆಳ 5 ಅಡಿ ಅಗಲ ಕೊರೆದಿದ್ದಾರೆ. ಸೊ ಅಲ್ಲಿಯೂ ಕೂಡ ಸಣ್ಣ ಕುರುಹುಗಳು ಕೂಡ ಲಭ್ಯ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಗಮನಿಸಬೇಕು. 4ನೇ ಪಾಯಿಂಟನ್ನು ಅಗೆಯಲಾಯಿತು ಮಧ್ಯಾಹ್ನದ ನಂತರದಲ್ಲಿ. 6 ಅಡಿ ಆಳ 5 ಅಡಿ ಅಗಲ ಇಲ್ಲಿಯೂ ಕೂಡ ಕೊರೆಯಲಾಯಿತು. ಆ 4ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಕುರುಹು ಕೂಡ ಸಿಗಲಿಲ್ಲ. 5ನೇ ಪಾಯಿಂಟನ್ನು ಸಂಜೆಯ ವೇಳೆಗಾಗಲೇ ಅಗಿಲಿಕ್ಕೆ ಆರಂಭ ಮಾಡಿದ್ರು. 6 ಅಡಿ ಆಳ 5 ಅಡಿ ಅಗಲ ಕೊರೆಯಲಾಯಿತು. ಅಲ್ಲಿಯೂ ಕೂಡ ಕಳೆ ಬರಹ ಸಿಕ್ಕಿಲ್ಲ. ಆದರೆ ಅರ್ಥ 13 ಪಾಯಿಂಟ್ಗಳನ್ನು ಈಗಾಗಲೇ ಅನಾಮಿಕ ತೋರಿಸಿದ್ರು. ಆ ಪೈಕಿ ಮೊದಲ 5 ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಆದರೆ ನಾಳೆ ಏನಾಗಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿ ಇದ್ದೇ ಇದೆ. ನಾಳೆಯೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಿದೆ ಎಸ್ಐಟಿ. 6ನೇ ಪಾಯಿಂಟ್ನಿಂದ ಉತ್ಖನನ ಕಾರ್ಯವನ್ನು ಶುರು ಮಾಡಲಿದ್ದಾರೆ. ಅನಾಮಿಕ ವ್ಯಕ್ತಿ ಗುರುತಿಸಿದ್ದ ಜಾಗದಿಂದಲೇ ಶೋಧ ಕಾರ್ಯ ಆರಂಭ ಆಗುತ್ತೆ. ಕಾರ್ಮಿಕರನ್ನ ಬಳಸಿಕೊಂಡು ಶೋಧ ಕಾರ್ಯಾಚರಣೆಗೆ ಇಳಿಯಲಾಗುತ್ತೆ. ಇನ್ನುಳಿದ 8 ಜಾಗಗಳಲ್ಲಿ ತಲಾಶ್ ಮಾಡುತ್ತೆ ಎಸ್ಐಟಿ ಟೀಮ್. ಆ ತಲಾಶ್ ವೇಳೆಯಲ್ಲಿ ಅನಾಮಿಕ ದೂರುದಾರನನ್ನು ಕೂಡ ತನ್ನ ಸಮ್ಮುಖದಲ್ಲೇ ಇಟ್ಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಇವತ್ತು ಈ ಕಾರ್ಯಾಚರಣೆಯಲ್ಲಿ ಸುಮಾರು 20 ಮಂದಿ ಕಾರ್ಮಿಕರು ಭಾಗಿಯಾಗಿದ್ದರು. 20 ಮಂದಿ ಕಾರ್ಮಿಕರು 4 ಸ್ಪಾಟ್ಗಳಲ್ಲಿ ಅಗಿಯುವಂತಹ ಕೆಲಸವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರಾದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಇಡೀ ದಿನದ ಬೆಳವಣಿಗೆಯನ್ನು ಗಮನಿಸಿದಾಗ ಫೈನಲ್ ಏನಾಯಿತು ಅನ್ನುವಂತಹ ಪ್ರಶ್ನೆ ಸಹಜವಾಗಿರುತ್ತೆ. ಎಂಡ್ ರಿಸಲ್ಟ್ ಏನೂ ಸಿಕ್ಕಿಲ್ಲ ಅನ್ನೋದು. ಇನ್ನು ಸ್ಥಳಕ್ಕೆ ಇವತ್ತು ಎಸ್ಐಟಿಯ ಮುಖ್ಯಸ್ಥರು ಕೂಡ ಭೇಟಿ ಕೊಟ್ಟಿದ್ರು. ಅವರ ಭೇಟಿಯ ನಂತರದಲ್ಲಿ ಏನೆಲ್ಲ ಹೇಳಿಕೆಗಳು ವ್ಯಕ್ತವಾಗಿದೆ? ಏನಾದರೂ ಅಧಿಕೃತವಾಗಿ ಹೇಳಿದ್ದಾರಾ ಇಂಥದ್ದು ಸಿಕ್ಕಿದೆ ಇಂಥದ್ದು ಸಿಕ್ಕಿಲ್ಲ ಅಂತ? ಹೌದು, ಒಟ್ಟು ದಿನದ ಕಾರ್ಯಾಚರಣೆ ಇವತ್ತು 11 ಗಂಟೆ ಸುಮಾರಿಗೆ ನಡೆದಿತ್ತು. ಎಸ್ಐಟಿ ಕಚೇರಿಯಿಂದ ಮುಸುಕುದಾರಿ ವ್ಯಕ್ತಿಯನ್ನ ಸ್ಥಳಕ್ಕೆ ಕರ್ಕೊಂಡು ಬಂದ ನಂತರ 2, 3, 4, 5 ಈ 4 ಸ್ಪಾಟ್ಗಳಲ್ಲಿ ಇವತ್ತು ನಿನ್ನೆ ಒಟ್ಟು 5 ಸ್ಪಾಟ್ಗಳಲ್ಲಿ ಈಗಾಗಲೇ ಮಹಾಜರನ್ನ ಮಾಡಿರುವಂಥದ್ದು. ಸಮಾಧಿ ಇದೆ ಅನ್ನುವಂತಹ ಜಾಗವನ್ನು ಅಗದು ಏನಾದರೂ ಕುರುಹುಗಳು ಇದೆಯಾ ಅನ್ನೋದನ್ನು ಚೆಕ್ ಮಾಡಲಾಯಿತು. ಆದರೆ ಎಲ್ಲೂ ಕೂಡ ಯಾವುದೇ ದಾಖಲೆಗಳು ಪೂರಕವಾಗಿ ಆತನ ದೂರಿಗೆ ಪೂರಕವಾಗಿ ಯಾವುದೇ ದಾಖಲೆಗಳು ಸಿಗಲಿಲ್ಲ ಅನ್ನುವಂಥದ್ದು. ಹಾಗಾಗಿ 5:30 ಸುಮಾರಿಗೆ 5ನೇ ಪಾಯಿಂಟನ್ನು ಅಲ್ಲಿ ಸಮಾಧಿಯನ್ನು ಓಪನ್ ಮಾಡಿದ ನಂತರ ಅಲ್ಲಿ ಯಾವುದೇ ದಾಖಲೆಗಳು ಸಿಗದಿದ್ದಾಗ ವಿಪರೀತ ಕತ್ತಲು ಕೂಡ ಆವರಿಸಿತು. ಆ ನಂತರ ಮಳೆಯ ಕೂಡ ವಾತಾವರಣ ಇತ್ತು. ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಅಲ್ಲಿಗೆ ಮೊಟಕುಗೊಳಿಸಿದ್ದಾರೆ. ನಾಳೆ 6ನೇ 7ನೇ 8ನೇ 9ನೇ 4 ಅಥವಾ 5 ಭಾಗದಲ್ಲಿ ಏನಾದರೂ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಅದು ಕೂಡ ದಟ್ಟ ಅರಣ್ಯದ ಒಳಗೆ ಇರೋದ್ರಿಂದ
ಹೆಚ್ಚುವರಿ ಜನರನ್ನು ಬಳಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ನಿನ್ನೆಗಿಂತ ಇವತ್ತು ಮ್ಯಾನ್ ಪವರನ್ನು ಜಾಸ್ತಿ ಮಾಡಿದ್ರು, ಹಾಗಾಗಿ ಮತ್ತಷ್ಟು ಅದನ್ನು ಎಳೆಯೋದು ಬೇಡ ಆ ದಿನಗಳನ್ನು ಅನ್ನುವಂಥದ್ದು. ಯಾಕಂದರೆ ಇಡೀ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಅದರ ಹಿಂದೆ ಇರೋದ್ರಿಂದಾಗಿ ಸಾಕಷ್ಟು ಸಾರ್ವಜನಿಕರು ಕೂಡ ಸ್ಥಳದಲ್ಲಿ ಜಮಾಯಿಸೋದ್ರಿಂದ ಅದನ್ನು ಆ ಒಂದು ಪ್ರೊಸೀಜರನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿ ಮುಗಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಡಾಗ್ ಸ್ಕ್ವಾಡನ್ನು ಇವತ್ತು ಬೆಳಗ್ಗೆ ತರಿಸಲಾಗಿತ್ತು. ಎಲ್ಲ ಕಡೆ 4 ಕಡೆ ಡಾಗ್ ಸ್ಕ್ವಾಡನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದಾದ್ರೂ ಮಾಹಿತಿಗಳು ಲಭ್ಯ ಆಗ್ತದಾ ಅನ್ನೋದನ್ನು ಕೂಡ ಪತ್ತೆ ಮಾಡುವಂಥ ಪ್ರಯತ್ನವನ್ನು ಮಾಡಲಾಯಿತು. ಕೊನೆಯ 1 ಗಂಟೆಯ ಅವಧಿ ಇರಬೇಕಾದ್ರೆ ಇದರ ಚೀಫ್ ಇದ್ದಾರೆ, SITಯ ಚೀಫ್ ಪ್ರಣಬ್ ಮೊಹಂತಿ ಅವರು ಮಂಗಳೂರಿಗೆ ಬಂದು ಅಲ್ಲಿನ ಮೂಲಕ ಬೆಳ್ತಂಗಡಿಯಲ್ಲಿ ಬಂದು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಕೆಲವಾರು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿರುವಂಥದ್ದು, ಏನೇನು ಪ್ರಗತಿ ಆಯಿತು ಇಷ್ಟು ದಿವಸದಲ್ಲಿ ಅನ್ನುವಂಥದ್ದು, ಮತ್ತು ನಾಳೆ ನಾಡಿದ್ದು ಏನಾಗಬೇಕು ಅನ್ನುವಂಥ ಕೆಲವು ಸಲಹೆಗಳನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟು ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಕಾರ್ಯಾಚರಣೆ ಆರಂಭ ಆಗಬಹುದು ಎಂದಿನಂತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ. SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರ ಸಮ್ಮುಖದಲ್ಲೇ ನಡೀತು ಇವತ್ತು ಉತ್ಖನನ ಕಾರ್ಯ. 4 ಮತ್ತು 5ನೇ ಪಾಯಿಂಟ್ ಉತ್ಖನನ ಕಾರ್ಯದಲ್ಲಿ ಮೊಹಂತಿ ಅವರು ಭಾಗಿಯಾದರು. ಈವರೆಗೂ ಯಾವುದೇ ಕಳೆಬರಹ ಪತ್ತೆಯಾಗಿಲ್ಲ. ಪ್ರಾಥಮಿಕ ಹಂತದ ತನಿಖೆ ನಡೀತಾ ಇದೆ. ಹೀಗಂತ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಂತರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು. ಪ್ರತಿಯೊಂದು ಕೂಡ ಅಪ್ಡೇಟ್ ಅನ್ನ ಮೊಹಂತಿ ಅವರಿಗೆ ಕೊಡಲಾಗ್ತಾ ಇತ್ತು. ಆನಂತರದಲ್ಲಿ ಇವತ್ತು ಸಂಜೆಯ ವೇಳೆಗೆ ಪ್ರಣಬ್ ಮೊಹಂತಿ ಅವರೇ ಖುದ್ದು ಸ್ಪಾಟ್ಗೆ ಹೋದ್ರು. ಆ ಸಂದರ್ಭದಲ್ಲಿ 4ನೇ ಮತ್ತು 5ನೇ ಪಾಯಿಂಟ್ಗಳ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಸೊ ಅದನ್ನ ಅವರು ವೀಕ್ಷಣೆ ಮಾಡಿದ್ದಾರೆ. ಆನಂತರದಲ್ಲಿ ಮಾಧ್ಯಮಗಳಿಗೆ ಇಷ್ಟೇ ರಿಯಾಕ್ಟ್ ಮಾಡಿದ್ರು. Did you found anything? There's so many misinformation going on. So much misinformation going on. Sure. ಇದು ಪ್ರಾರಂಭಿಕ ಹಂತದಲ್ಲಿ ಇದೆ. ಇನ್ನು ಮುಂದೆ ಬಹಳ Don't push. Did you found anything? There's so many misinformation going on. So much misinformation going on. Sure. ಇದು ಪ್ರಾರಂಭಿಕ ಹಂತದಲ್ಲಿ ಇದೆ. ಇನ್ನು ಮುಂದೆ ಬಹಳ Don't push. ತನಿಖಾ ಹಂತದಲ್ಲಿರೋದ್ರಿಂದ ಎಲ್ಲವನ್ನು ಕೂಡ ಮಾಧ್ಯಮಗಳಿಗೆ ಬ್ರೀಫಿಂಗ್ ಮಾಡೋದಕ್ಕಾಗಲ್ಲ. ತನಿಖೆಯ ನಂತರದಲ್ಲಿ ಆ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಆ ನಂತರದಲ್ಲಿ ಏನಾಯಿತು ಅನ್ನೋದು ಬಹಿರಂಗ ಆಗುತ್ತೆ. ಈಗ ಸದ್ಯ ಅಲ್ಲಿಂದ ಸಿಗ್ತಾ ಇರುವಂತಹ ಮಾಹಿತಿಗಳ ಆಧಾರದ ಮೇಲೆ ನಾವುಗಳು ಏನೇನು ಆಗ್ತಾ ಇದೆ ಅನ್ನೋದನ್ನ ಅಪ್ಡೇಟ್ ಕೊಡಬಹುದೇ ವಿನಃ ಅಫಿಷಿಯಲ್ ಆಗಿ ಅವ್ರು ಹೇಳಕ್ ಬರಲ್ಲ.